ಬಂದ್ರೆ ನಿಮಗೆ ಮೈಂಡಲ್ಲಿ ಏನು ಐಡಿಯಾ ಪೇಪರ್ ಎಲ್ಲ ಮೆತ್ತಗಾಗ್ಬಿಡುತ್ತೆ ಹೌದಾ ಫುಲ್ ಸಾಫ್ಟ್ ಎಲ್ಲ ಏನೆಲ್ಲ ಕಂಡಿಡ್ತೀರ ನೋಡಿ ರೇಸರಿಂದ ಈಗ ನನಗೆ ಬಹಳ ಎಕ್ಸೈಟ್ ಆಗಿದ್ದೀನಿ and I am so blessed and I got very felt happy. Hi hello everyone, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡಿದ್ನಲ್ವಾ, ಸೊ ಅದು ಫಸ್ಟ್ ಪಾರ್ಟು, ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಮಿಕ್ಕಿದ ಗಿಫ್ಟ್ಸ್ನ ಈ ಪಾರ್ಟಲ್ಲಿ ತೋರಿಸ್ತಾ ಇದ್ದೀವಿ, ಯಾಕಂದರೆ ಲೆಂದಿ ಆಗಿಬಿಡುತ್ತೆ ಅಂತೇಳಿ 2 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದೀವಿ. ಬನ್ನಿ ನೆಕ್ಸ್ಟ್ ಏನೇನು ಬಂದಿದೆ ಅಂತ ನೋಡೋಣ. ನೆಕ್ಸ್ಟ್ ನಂದು ಫೇವ್ರೆಟ್ ಇದೆ, ಅದನ್ನು ಹೇಳ್ತೀನಿ. ನನಗೆ ಯಾವತ್ತೂ ನಾನು ಅದನ್ನು ನೋಡೇ ಇರಲಿಲ್ಲ, ಹಂಗಿರುತ್ತೆ. ಈಗ ನೋಡ್ಕೊಳ್ಳಿ ಏನೋ ಸರ್ಪ್ರೈಸಿಂಗ್, ತುಂಬ ಸರ್ಪ್ರೈಸಿಂಗ್ ತೋರಿಸ್ತಾರೆ. ಈಗ ನೋಡ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಓ ಫೇವ್ರೆಟ್ ಥಿಂಗ್ ಇದು ಮ್ಯಾಜಿಕ್ ವಾಟರ್ ಬುಕ್ ಅಂತ. ಮ್ಯಾಜಿಕ್ ವಾಟರ್ ಬುಕ್ ಬಂದ್ರೆ ನಿಮಗೆ ಮೈಂಡಲ್ಲಿ ಏನು ಐಡಿಯಾ ಬರ್ಬೋದು ಅಂತ ನನಗೆ ಕಮೆಂಟ್ ಮಾಡಿ. ಮೇಡ್ ಇನ್ ಚೈನಾ ಇದು ಬಹಳ ಡಿಫ್ರೆಂಟ್ ಆಗಿರುತ್ತೆ ಅಂತ. ಇದು ನೋಡಿ ಪೆನ್ ಅದಕ್ಕೆ ಬಂದಿದೆ, ಈ ಬುಕ್ಗೆ ಬರೆಯುವಂಥದ್ದು. ನಾನು ತೋರಿಸ್ಲ ಈಗ ಹೆಂಗಿರುತ್ತೆ ಅಂತ. ಅವನಿಗೆ ಇದೆಷ್ಟು ಅಂದರೆ ತುಂಬ ಸ್ಪೆಷಲ್ ಅಂತ ಅನಿಸಿದೆ. ಇದು ಡಿಫ್ರೆಂಟ್ ಆಗಿರೋ ಐಟಮ್ ಅವನಿಗೆ ಬಂದಿದ್ದು. ಕೊಡಿಲಿ, ನಾನು ನೋಡಿರ್ಲಿಲ್ಲ, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಈ ರೀತಿ ಒಂದು ಎಕ್ಸಿಸ್ಟಿಂಗ್ ಇದೆ ಅಂತ. ನಾನು ಕೂಡ ನೋಡ್ತಾ ಏನೆಲ್ಲ ಇದೆ ನೋಡಿ ಮಾರ್ಕೆಟಲ್ಲಿ, ವೈಡ್ ವೆರೈಟೀಸ್ ಆಫ್ ಐಟಮ್ಸ್. ಇಲ್ಲಿ ನೋಡಿಲಿ, ಹಿಂಗಿದೆಯಲ್ಲ, ಇಲ್ಲಿ ವಾಟರ್ ಹಾಕ್ಬಿಟ್ರೆ ಆ ಕಲರ್ ಬಂದ್ಬಿಡುತ್ತೆ. ಬಂದ್ಬಿಡುತ್ತಾ? ಮತ್ತೆ ಏನಾಗುತ್ತೆ? ಒಂದ್ಸಲ ತೋರಿಸ್ಲಾ? What do you see in the room? Let's look it photo. ಅಲ್ಲ ನಾನು ತೋರಿಸ್ಕೊಡ್ತೀನಿ. ಮ್ಯಾಜಿಕ್ ವಾಟರ್ ಬುಕ್ ಅಂತ. ವಾರ್ನಿಂಗ್, ಆಲ್ ಪ್ಯಾಕಿಂಗ್ ಮೆಟೀರಿಯಲ್ಸ್ such as tape, plastic sheet, wire ties and tags are not part of this toy and should be discarded for your child's safety. Packaging must be retained since it contains important information. ತುಂಬ ಡಿಫ್ರೆಂಟ್ ಆಗಿದೆ ಮ್ಯಾಜಿಕ್ ವಾಟರ್ ಬುಕ್ ಅಂತ. ಈ ರೀತಿ ಕೇಳಿದಾಗ ನಿಮಗೆ ಮೈಂಡಿಗೆ ಏನು ಬರ್ಬೋದು? ಮ್ಯಾಜಿಕ್ ವಾಟರ್ ಬುಕ್ ಇದ್ರೊಳಗೆ ಜಾಸ್ತಿ ತುಂಬಿಸ್ಕೊಂಡ್ ಬಂದಿದ್ಯಾ? ಸ್ವಲ್ಪ ಸ್ವಲ್ಪ ವಾಟರ್ ತುಂಬಿಸ್ಕೊಂಡ್ ಬಂದಿದ್ದಾರೆ. ಅದೇ ಎಕ್ಸೈಟೆಡ್ ಆಗಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಏನೋ ಇರುತ್ತಂತ. ಇದಕ್ಕೆ ಲೈಕ್ ವಾಟರ್ ಇಟ್ಕೊಂಡ್ಬಿಡುತ್ತೆ ಅಲ್ವಾ? ಯು ಕ್ಯಾನ್ ಸಿ ದ ಇಮೇಜಸ್ ಆಫ್ಟರ್ ಪೇಂಟಿಂಗ್ ಸಮಥಿಂಗ್, ರೈಟ್? ಓಕೆ, ಫಸ್ಟ್ ಒನ್ ಅಲ್ಲ? ಯಾ, ಫಸ್ಟ್. I think this is the first one. No, this is last one. Made in China water magic water book. ತೋರ್ಸಮ್ಮ. ತೋರ್ಸ್ಲಾ? ನನಗೆ ಬಹಳ ಸರ್ಪ್ರೈಸಿಂಗ್ ಆಗುತ್ತೆ ಈಗ. ನೋಡ್ತೀನಿ ತಾಳಿ, ನೋಡಿ ಫುಲ್ ಪ್ಲೇನ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕೆಲವೊಂದು ಇಮೇಜಸ್ ಇದೆ. ಆ ಇಮೇಜಸ್ ಮೇಲೆ ಹಾಕಿದ್ರೆ you can see the images. ನಾನು ಬರಿತೀನಿ. That is the magic. ನಾನು ಕೊಡಿಲಿ. ನೋಡಿ ಮಕ್ಕಳಿಗೆ ಎಷ್ಟು ಖುಷಿ ಇದೆಲ್ಲ. ಈಗ ನೋಡಿ, ಅದು ಒಂದೇ ಸಲ ಮಾಡಬೇಕಾ ಅಥವಾ ಪದೇ ಪದೇ ಮಾಡ್ಬೋದಾ? ಒಂದೇ ಸತಿ. ಹಂಗಾದ್ರೆ ಜಾಸ್ತಿ ಮಾಡ್ಬೇಡ, ಒಂದೇ ಸಲ. ತಾಳು ಒಂದೇ ಸಲ ಇದೊಂದೇ ಮಾಡಿ, ಇದು ಗಾಗಲ್ಸ್ ಒಂದೇ ಮಾಡಿ. ಇಲ್ಲ, ಎಲ್ಲ ಮಾಡಬೇಕು. ಮಾಡುವಂತೆ ಯಾವ್ದಾದ್ರೆ ಎಲ್ಲ ಮಾಡ್ಬಿಟ್ಟು ಕ್ಲೋಸ್ ಆಗ್ಬಿಡೋದ ಬುಕ್ಕು? ಏನಂತ ನೋಡೋಣ ಅದ್ರದ್ದು ಸೀಕ್ರೆಟ್ ಏನು ಅಂತ. ಫಸ್ಟ್ ಮಾಡಿ, ಕೆಲವೊಂದು ಪಾರ್ಟ್ ಮಾತ್ರ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತೋರಿಸ್ತೀನಿ. ಇದು ಆಕ್ಚುಲಿ ಇದು ಇದ್ದಂಗೆ ನಮ್ದು ಟ್ಯಾಬ್ ಇದೆಯಲ್ಲ, ಟ್ಯಾಬ್ ತರ. ಒಂದು ಟ್ಯಾಬ್ ಕೂಡ ಇದೆ. ನಾವು ಶಿಲ್ದಿಗೆ ಹೋದಾಗ ಅವನಿಗೆ ಒಂದು ಚಿಕ್ಕದಾಗಿರೋ ಟ್ಯಾಬ್ ಕೊಡ್ಸಿದ್ವಿ. ಸೇಮ್ ಡಿಟ್ಟು ನೋಡಿ, ಈ ರೀತಿ ಕಲರ್ ಮಾಡ್ದಂಗೆಲ್ಲ ಒಂದು ಇಮೇಜ್ ಬರುತ್ತೆ. ಇಲ್ಲೆಲ್ಲ ಪ್ಲೇನ್ ಆಗಿದೆ, ವೈಟ್ ಆಗಿ ಕಾಣುತ್ತೆ. ಕಲರ್ ಇನ್ ದ ಸೆನ್ಸ್ ಅದು ವಾಟರಿಂದ ಮಾಡ್ದಂಗೆಲ್ಲ ಒಂದು ಇಮೇಜ್ ಕಾಣುತ್ತೆ. ಸಾಕು ಬಿಡುಕಲ್ಲ, ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ವಾ ಈ ರೀತಿ ಮಕ್ಕಳಿಗೆ ಇದೆಲ್ಲ ಕೊಡೋದ್ರಿಂದ. ಇದೊಂಥರ ಚೆನ್ನಾಗಿದೆ ಗಿಫ್ಟ್. ಎಷ್ಟು ವೈಡ್ ರೇಂಜ್ ಆಫ್ ವೆರೈಟೀಸ್ ಐಟಮ್ಸ್ ಇದೆ ಅಲ್ವಾ, ಎಷ್ಟು ಡಿಫ್ರೆಂಟ್ ಆಗಿರೋ ಥಿಂಗ್ಸ್ ಬಂದಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ಈ ರೀತಿ ಇರಲಿಲ್ಲ ಕಣೋ, ತುಂಬ ಕಮ್ಮಿ ಐಟಮ್ಸ್ ಇರ್ತಾಯಿತ್ತು. ಆಯ್ತು, ಇನ್ನು ಹಿಡ್ಕೊಂಬಿಟ್ಟ, ಫುಲ್ ಮಾಡಬೇಕು. ಸಮ್ಮರ್ ಹಾಲಿಡೇಸ್ ಅಲ್ಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇನ್ನ
ಇನ್ನೊಂದು 2 ಎಕ್ಸಾಮ್ಸ್ ಇದೆಲ್ಲ. ಎಷ್ಟು ಎಕ್ಸಾಮ್ಸ್ ಇದೆ? 2 ಅಲ್ವಾ? ನೋಡಿ ಈ ತರ ಆಗುತ್ತೆ ನೋಡಿ, ಚೆನ್ನಾಗಿದೆ ತಾನೆ? ಮತ್ತೆ ಇನ್ನೊಂದು ವಿಷಯ, ಇಟ್ಸ್ ಗೆಟಿಂಗ್ ಡ್ರೈ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಮಾಡಿದ್ದೆ ನಾನು, ಮತ್ತೆ ಡ್ರೈ ಆಗ್ತಾ ಇದೆ. ಪದೇ ಪದೇನೂ ಮಾಡ್ಬೋದು ನಾವು, ರಿಪೀಟ್ ಆಗಿ ಮಾಡ್ಬೋದು. ವಿ ಕ್ಯಾನ್ ಡೂ ಇಟ್ ಅಗೇನ್. ಈಗ ಒಂದ್ಸಲ ಮಾಡಿದೀವಲ್ಲ, ಇದು ಮತ್ತೆ ಡ್ರೈ ಆಗ್ಬಿಡುತ್ತೆ, ಮತ್ತೆ ನಾರ್ಮಲ್ ಪೇಸ್ಟ್ ತರ ಆಗ್ಬಿಡುತ್ತೆ. ಮತ್ತೆ ನಾವು ಇನ್ನು ಇದು ಕೂಡ ಮಾಡ್ಬೋದು ಟೈಮ್ ಪಾಸ್ಗೆ. ಇದೆಲ್ಲ ಚೆನ್ನಾಗಿದೆ ಅಲ್ವಾ? ಇದು ಕೂಡ ಇಷ್ಟ ಆಯ್ತು ನನಗೆ. ನೋಡಿ, ನಾನು ಇಲ್ಲಿ ಮಾಡಿದ್ದೆ, ಇಲ್ಲೆಲ್ಲ ಕಲರ್ ಮಾಡಿದ್ದೆ. ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ ಇವರು. ತಾಡ್ತಾ ಇದೆ. 2 ಬಂದಿದೆ ನಾ ಬುಕ್ಕು. 2 ಒಂದಲ್ವಾ? ಓಪನ್ ಮಾಡಿ ಇನ್ನೊಂದು. ತಮ್ಮ. ಓಕೆ, ಅಣ್ಣ ತಮ್ಮ ಇಬ್ರು ಒಂದೊಂದು ಬುಕ್. ಸೊ ಅವ್ರ ಇಬ್ರು ಅಣ್ಣ ತಮ್ಮ ಬಂದಿದ್ರು, ಸೊ ಕೊಟ್ಟಿದ್ದಾರೆ. ಅವ್ರು ಆ್ಯಕ್ಚುಲಿ ಪರಿಚಯ ಆಗಿದ್ದು ಕೂಡ ನಮ್ಮ ಅಮ್ಮನಿಂದಾನೆ. ಅಮ್ಮ ಬಂದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ಸ್ವಲ್ಪ ಇಂಟ್ರೋವರ್ಟ್ ಟೈಪ್, ಜಾಸ್ತಿ ಮಾತಾಡಲ್ಲ, ಸ್ವಲ್ಪನೇ ಮಾತಾಡೋದು. ನೋಡಿ ಬರೀ ಇಲ್ಲಿ 2 ಪೇಜಸ್. ವಾವ್, ಎಷ್ಟು ಚೆನ್ನಾಗಿದೆ. ನಾನು ಇದು ಕೂಡ ಅದೇ ರೀತಿನೇ ಸೇಮ್. ಒಂದ್ಸಲ ನೋಡ್ಕೊ. ಸೊ ಅವರಿಬ್ರು ಅಣ್ಣ ತಮ್ಮಂದ್ರು, ಒಬ್ಬೊಬ್ರು ಒಂದೊಂದು ಬುಕ್ ಕೊಟ್ಟಿದ್ದಾರೆ. ತಾಳಿ ಅದರಲ್ಲಿ ನೀರು ಹಾಕಲ್ಲ. ವಾಟರ್ ಆಗೋಯ್ತಾ? ಖಾಲಿ ಇಲ್ಲ, ಇದು ಇದೇನಾ? ಇದ್ರೆ ಬೇಡ, ಮತ್ತೆ ಫಿಲ್ ಮಾಡಬೇಡ ತಕ್ಷಣ. ಇದೆ ಇಲ್ಲ. ಅದರಿಂದ ಏನು ಮಾಡು, ಇದನ್ನ ಮಾಡಲ್ಲ. ಇದನ್ನು ನೋಡಿ, ಫುಲ್ ಇಂಟ್ರೆಸ್ಟಿಂಗ್ ಆಗಿ ಡ್ರಾ ಮಾಡ್ತಾರೆ. ಇಂಥದ್ದೆಲ್ಲ ಮಾಡಿದ್ರೆ ಮಾಡ್ತಾರೆ ಮಕ್ಕಳು. ಇದು ನೋಡಿ, ಟ್ರೈ ಆಗ್ತಾ ಇದೆ. ಸೊ ಇದನ್ನೇ ಕರೀತಾರೆ, ಏನಿದ್ದೀರಿ ಹೆಸರು? ಮ್ಯಾಜಿಕ್ ವಾಟರ್ ಬುಕ್. ಮ್ಯಾಜಿಕ್ ವಾಟರ್ ಬುಕ್. ಸರಿಯಾಗಿ ಕಾಣಿಸಲ್ಲ ಇದರಲ್ಲಿ. ನೋಡಿ, ತುಂಬ ಇಂಟ್ರೆಸ್ಟಿಂಗ್. ಈ ರೀತಿ ಕೂಡ ಕೊಡ್ಬೋದು ನೋಡಿ. ಫುಲ್ ಟೈಮ್ ಪಾಸ್ ಆಗುತ್ತೆ. ಯಾವಾಗಾದ್ರೂ ಬೋರ್ ಆದಾಗ ಈ ರೀತಿ ಒಂದು ಕಲರ್ ಮಾಡು ಅಂತ ಕೊಟ್ಟರೆ ಅವ್ರಿಗೆ ಒಂದು ಹಿಡನ್ ಇಮೇಜ್ ಇರುತ್ತೆ. ಏನು ಇಮೇಜ್ ಅಂತ ಕರೆಕ್ಟಾಗಿ ಕಾಣಲ್ಲ, ಫುಲ್ ವೈಟ್ ಇರುತ್ತೆ. ಅದ್ರ ಮೇಲೆ ನಾವು ವಾಟರಿಂದ ಕಲರಿಂಗ್ ಮಾಡಿದ್ರೆ ಆ ಇಮೇಜ್ ಕಾಣಿಸ್ಕೊಳ್ಳುತ್ತೆ. ಅದೇ ಒಂದು ಸರ್ಪ್ರೈಸಿಂಗ್ ಅಲ್ವಾ? ಯಾವ ಇಮೇಜ್ ಇದೆ ಅನ್ನೋದೇ ಗೊತ್ತಾಗಲ್ಲ ಮಕ್ಕಳಿಗೆ. ಸಡನ್ನಾಗಿ ಅದನ್ನು ಕಂಡುಬಿಟ್ರೆ, ಓ ಈ ರೀತಿ ಒಂದು ಇಮೇಜ್ ಇದೆನಾ ಅದ್ರ ಹಿಂದ್ಗಡೆ ಕಾಣುತ್ತೆ. ಕ್ಯಾಟ್ ಅಲ್ವಾ? ಆಲ್ರೆಡಿ ಡ್ರೈ ಆಗ್ತದೆ. ಡ್ರೈ ಆಗ್ತದೆ. ಇಟ್ಸ್ ಗೆಟಿಂಗ್ ಡ್ರೈ. ನೋಡಿ, ಒಂದು ಪೇಪರ್ ಮೇಲೆ ವಾಟರ್ ಬಿದ್ದರೆ ಫುಲ್ ಪೇಪರ್ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಹೌದಾ? ಫುಲ್ ಸಾಫ್ಟ್ ಎಲ್ಲ ಆಗ್ಬಿಡುತ್ತೆ. ಏನಕ್ಕೂ ಯೂಸಿಗೆ ಬರಲ್ಲ ಪೇಪರ್. ಆದರೆ ಇಲ್ಲಿ ನೋಡಿದ್ರೆ ಪೇಪರ್ ಮೇಲೆ ವಾಟರ್ ಹಾಕಿದ್ರೆ ಅದರ ಒಳಗಡೆ ಒಂದು ಇಮೇಜ್ ಇದೆ, ಆ ಇಮೇಜ್ ನಮಗೆ ಕಾಣುತ್ತೆ. ಅದೇ ಒಂದು ಸ್ಪೆಷಲ್ ಇದ್ರದ್ದು ನೋಡಿ. ಸೊ ಮಕ್ಕಳಿಗೆ ಈ ರೀತಿ ಕೂಡ ಕೊಡ್ಬೋದಲ್ವಾ? ಖುಷಿ ಅನ್ಸುತ್ತೆ. ನಮ್ಮ ತಕ್ಷಣ ಇಷ್ಟ ಆಯ್ತಾ ನಿಮ್ಗೆ? ಇದು ಚೆನ್ನಾಗಿದೆ ಅಲ್ವಾ? ಸೊ ಆಲ್ರೆಡಿ ಸೆಂಡ್ ಮಾಡೋಣ. ಆಮೇಲೆ ಇದ್ರ ಜೊತೆ ಸ್ನೇಕ್ಸ್ ಅಂಡ್ ಲ್ಯಾಡರ್, ಇದು ರೆಡಿ ಟು ಗೋ, ಹೆಲ್ಪ್ ದ ರ್ಯಾಬಿಟ್ ಟು ಫೈಂಡ್ ದ ಕ್ಯಾರೆಕ್ಟರ್. ಸ್ವಲ್ಪ ಆಕ್ಟಿವಿಟಿ ಕೂಡ ಕೊಟ್ಟಿದ್ದಾರೆ ಒಂದು ಕಡೆ, ಮಕ್ಕಳಿಗೆ ಚೆನ್ನಾಗಿ ಯೂಸ್ ಆಗೋ ಥರ. ಲುಕ್ ವಾಟ್ ದ ಜಿರಾಫ್ ಇಸ್ ಡೂಯಿಂಗ್. ಜಿರಾಫೆ ಏನು ಮಾಡ್ತಾ ಇದೆ ಅಂತಾನು ಕೆಲವೊಂದು ಆ್ಯಕ್ಟಿವಿಟೀಸ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಇಂಥದ್ದು ಕೂಡ ಕೊಡ್ಬೋದು ಮಕ್ಕಳಿಗೆ. ಡ್ರಾ ವಿತ್ ವಾಟರ್ ಆ್ಯಂಡ್ ಡ್ರಾ ವಂಡರ್ಫುಲ್. ಇದೆಲ್ಲ ಇದೆಲ್ಲ ಇಮೇಜಸ್ಸು, ಇದೆಲ್ಲ ಬುಕ್ ಒಳಗಡೆ ಇದೆ. ಬಟ್ ಅದು ನಮಗೆ ಕಾಣಿಸ್ಕೊಳಲ್ಲ, ಲೈಟಾಗಿ ಕಾಣುತ್ತೆ ತುಂಬ. ಅದ್ರ ಮೇಲೆ ವಾಟರಿಂದ ಪೇಂಟ್ ಮಾಡಿದ್ರೆ ಮಾತ್ರ ಕಾಣುತ್ತೆ. ವೆಯ್ಟ್ ಲೆಟ್ ಮಿ ಶೋ ದಿಸ್. ನೋಡಿ, ಡ್ರಾಯಿಂಗ್ ಮಾಡಿದ್ನಲ್ಲ, ಕೋವಿಡ್ ಹೇಗೆ ಡ್ರೈ ಆಗ್ಬಿಟ್ಟಿದೆ ನೋಡಿ. ಮ್ಯಾಜಿಕ್ ಅಂತ ಕರೀತಾರೆ. ಅವ್ನು ಯೂಶ್ವಲಿ ಕ್ಯಾಮ್ರಾ ಆನ್ ಆಗಿದೆ ಅಂತ ಒಂದು ಕಡೆ ಸೈಲೆಂಟಾಗಿ ಕೂತಿದ್ದಾನೆ, ಇಲ್ಲಿದ್ರೆ ಒಂದು ಕಡೆ ಕೂಡೋನಲ್ಲ ಇವನು ನನ್ನ ಮಗ. ಆಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ಗಂಡು ಮಕ್ಕಳು ಹೆಂಗೆ ಅನಿಸುತ್ತೆ, ಆ ಕಡೆ ಈ ಕಡೆ ಸುತ್ತಾಡೋದು, ಆ ಕಡೆ ಈ ಕಡೆ ಸುತ್ತಾಡೋದು ಅಂತ ನೋಡಿ. ಇದು ಕೂಡ ಟ್ರೈ ಆಗ್ತದೆ. ಇಷ್ಟ ಆಯ್ತಲ್ಲ? ಥ್ಯಾಂಕ್ ಯು. ಪಾಪ ಹೆಸರೇನ? ಅಭಿನವ್. ಮತ್ತು ಇನ್ನೊಂದು ಪಾಪ ಹೆಸರು. ಥ್ಯಾಂಕ್ ಯು ಅಭಿನವ್. ತುಂಬ ಖುಷಿ ಆಗ್ತದೆ. ನೆಕ್ಸ್ಟ್ ನಮ್ಮ ಫ್ರೆಂಡ್, ಫಸ್ಟ್ ಫ್ರೆಂಡ್ ನಮ್ಮ ಮಿಥುನ್. ಮಿಥುನ್ ಈಸ್ ಫೇವ್ರೆಟ್ ಫ್ರೆಂಡ್, ಒನ್ ಆಫ್ ಈಸ್ ಫೇವ್ರೆಟ್ ಫ್ರೆಂಡ್. ಯಾಕಂದರೆ ನಮ್ಮ ಹಳೆ ಮನೆ ಹತ್ರ ಇದ್ದಾಗ ಅವ್ರು ತುಂಬ ಕ್ಲೋಸ್ ಆಗಿದ್ದ. ನಿಂತ ಒಂದು 2-3 ಇಯರ್ಸ್ ದೊಡ್ಡವನು. ಅಂದರೆ ಇವ್ನಿಗೆ ಸ್ವಂತ ತಮ್ಮನ ಥರ ನೋಡ್ಕೊತಾ ಇದ್ದ ಅವನು. ಏನೇ ಪ್ರಾಬ್ಲಮ್ಸ್ ಇದ್ದು ಕೂಡ, ಲೈಕ್ ನಾವು ಎಲ್ಲರೂ ಆಚೆ ಹೋಗಬೇಕು ಅಂತಂದ್ರು ಕೂಡ ನಿಮಗೆ ಅವ್ನಿಗೆ ಹೇಳಿ ಹೋಗ್ತಾ ಇದ್ವಿ, ನೋಡ್ಕೊಪ್ಪ ಪಾಪುನ ಅಂತ. ಆಮೇಲೆ ಲೈಕ್ ಆಟ ಆಡಬೇಕಾದ್ರೂ ಕೂಡ ಅವ್ನಿಗೆ ಹೇಳ್ತಾ ಇದ್ವಿ, ತಕ್ಷಣ ಮೇಲೆ ಗಮನ ಹರಿಸು, ನೋಡ್ಕೋ ಅಂತ. ಅವನು ಅದೇ ರೀತಿನೇ ಚೆನ್ನಾಗಿ ನೋಡ್ಕೊತಾ ಇದ್ದ. ಅವನಂದ್ರೆ ಇವ್ನಿಗೆ ತುಂಬ ಇಷ್ಟ. ಇದೆಲ್ಲಿತ್ತು? ನೋ, ಡೋಂಟ್ ಓಪನ್. ವೈ? ಜಸ್ಟ್ ಸಿ, ಗಿವ್ ಮಿ ದಟ್. ಅದರ ಓಪನ್ ಮಾಡ್ಬಿಡ ಸಾಕು. ನೋಡಿ, ವೀಲ್ ಎರೇಸರ್ ಇದೆ.
ಇದರಲ್ಲೇ ಹೇಳಿದ್ನಲ್ವಾ ಯಾವುದು ಪೇಂಟಿಂಗ್ ಕಿಟ್ಟಲ್ಲಿ ಕೂಡ ನಮಗೆ ವೀಲ್ ಎರೇಸರ್ ಬರುತ್ತೆ. ವೀಲಿಂದ ಎರೇಸ್ ಇಂಟ್ರೆಸ್ಟಿಂಗ್ ಆಗಿದೆ. ಏನೆಲ್ಲ ಕಂಡಿಡ್ತಿದ್ದಾರೆ ನೋಡಿ ಎರೇಸರಿಂದ. ನೋಡಿ ಡಿಫ್ರೆಂಟ್ ಆಗಿರೋ ಎರೇಸರ್ಸ್ ಬಂದಿದೆ. ವೀಲ್ ಎರೇಸರು, ಟ್ರ್ಯಾಕ್ಟರ್ ಎರೇಸರು, ಪೆನ್ ಎರೇಸರು, ಡಿಫ್ರೆಂಟ್ ಆಗಿರೋ ಎರೇಸರಲ್ಲಿ ಏನೇನು ಮಾಡ್ಬೋದು ಎಲ್ಲ ಮಾಡೋರು. ಆ ರೀತಿ ಅಷ್ಟು ಡಿಫ್ರೆಂಟ್ ಆಗಿರೋ ಎರೇಸರ್ಸ್ ಬಂದಿದೆ ನೋಡಿ. ಇಷ್ಟು ಕ್ರಿಯೇಟಿವಿಟಿ ಆಗಿದೆಲ್ಲ ಇಷ್ಟ ಆಯಿತು ನನಗೆ. ಈ ಪಾರ್ಟ್ ಕೂಡ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಸ್ಕೆಚಸ್ ಕೊಡ್ಬೋದು. ಸ್ಕೆಚಸ್ ಯಾರೋ ಕೊಟ್ಟಿದ್ದಾರೆ ಅವ್ರ ಫ್ರೆಂಡ್ಸ್ ಲಿಸ್ಟಲ್ಲಿ. ಚೆರಿ ಅಂತ ಅವ್ರ ಫ್ರೆಂಡ್, ಅಂದರೆ ಸೀನಿಯರ್, ಇವನಿಗಿಂತ ಸ್ವಲ್ಪ ದೊಡ್ಡ ಹುಡುಗಿ, ಅವಳು ಕೊಟ್ಟಿರೋದು. ನೆಕ್ಸ್ಟ್ ಅದು ಕೊಡಮ್ಮ. ಸೊ ಫಸ್ಟ್ ಗಿಫ್ಟ್ ತೋರಿಸಿದ್ದು ಸ್ಕೂಟರು, ಅದು ಅವ್ರ ಡ್ಯಾಡಿ ಕೊಡಿಸಿದ್ದು. ಇದು ನಾನು ಕೊಡಿಸಿದ್ದು ಲಾಜಿಕಲ್ ರೀಸನಿಂಗ್ ಬುಕ್ಕು. ಇದು ಅವನಿಗೆ ಎವ್ರಿ ಟೈಮ್ ನಾನು ಅವ್ನ ಬರ್ತಡೇಗೆ ಬುಕ್ಸೇ ಕೊಡ್ತಾ ಇರ್ತೀನಿ. ಸೊ ಲಾಜಿಕಲ್ ರೀಸನಿಂಗ್ ತುಂಬ ಬೇಸಿಕ್ ಆಗಿದೆ, ಅಡ್ವಾನ್ಸ್ಡ್ ಆಗಿ ಏನಿಲ್ಲ. ಚಿಕ್ಕ ಮಕ್ಕಳಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಆನ್ಸರ್ ಮಾಡ್ಬೋದು. ಅಲಾಂಗ್ ವಿತ್ ಆನ್ಸರ್ಸ್ ಕೂಡ ಇದೆ, ಲಾಸ್ಟಿಗೆ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ ಎಲ್ಲದಕ್ಕೂ. ಸೊ ಇವ್ನಿಗೆ ಹಾಲಿಡೇಸಲ್ಲಿ ಬೋರ್ ಆದಾಗ ಅವ್ನಿಗೆ ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಆಮೇಲೆ ಕ್ರಾಸ್ ವರ್ಡ್, ಹಾಂ ಇದೆಲ್ಲ ಚಿಕ್ಕ ಚಿಕ್ಕದಾಗಿರೋದು. ಫಸ್ಟ್ ಲೆಟ್ರ್ ಏನು ಸ್ಟಾರ್ಟ್ ಆಗುತ್ತೆ ಏನಿಲ್ಲ, ಚೆನ್ನಾಗಿದೆ ಅಲ್ವಾ. ಸೊ ಒಟ್ಟಿನಲ್ಲಿ ಗಿಫ್ಟ್ ಎಲ್ಲ ಅನ್ಪ್ಯಾಕ್ ಮಾಡಿದ್ವಿ ನೋಡಿ. ಇಷ್ಟೆಲ್ಲ ಗಿಫ್ಟ್ಸ್ ಬಂದಿದೆ. ಸೊ ತಕ್ಷಣ್ಗೆ ಇಷ್ಟೆಲ್ಲ ಗಿಫ್ಟ್ಸ್ ಬಂದಿದೆ, ಅವನಿಗಂತೂ ಖುಷಿ ಆಯಿತು. ವೈಡ್ ವೆರೈಟಿ ಆಫ್ ಗಿಫ್ಟ್ಸ್, ಒಂದೊಂದು ಡಿಫ್ರೆಂಟ್ ಆಗಿದೆ. ಲಾಸ್ಟ್ ಇಯರ್ ಕೂಡ ಎಷ್ಟೊಂದು ಗಿಫ್ಟ್ಸ್ ಬಂದಿತ್ತು ಅವನಿಗೆ, ಈ ಇಯರ್ ಕೂಡ ಸುಮಾರು ಬಂದಿದೆ. ಸೊ ಹೌ ಯು ಫೆಲ್ಟ್ ತಕ್ಷಣ ಆಫ್ಟರ್ ಸೀಯಿಂಗ್ ಆಲ್ ದ ಗಿಫ್ಟ್ಸ್? ಗುಡ್. ಆಮೇಲೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳು, ಯಾರ್ಯಾರು ವಿಶ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ. ಥ್ಯಾಂಕ್ ಯು ಆಲ್ ಫಾರ್ ಯುವರ್ ವಿಶಸ್. And I am so blessed. And I got very filled happy. ಓಕೆ. ಸೊ ಎಸ್ಟರ್ಡೇದು ಸೆಲೆಬ್ರೇಷನ್ ಬಗ್ಗೆನೇ ಪದೇ ಹೇಳ್ತಾ ಇದ್ದ ಅವನು. ಅವನಿಗೆ ತುಂಬ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದ. ಸೊ ಇದು ಕೂಡ ಹೊಸ ಗಿಫ್ಟ್ ಅವನಿಗೆ. ಇದು ಜರ್ಮನಿಯಿಂದ ಬಂದಿದ್ದು. ನಾನು ಸ್ವಿಟ್ಜರ್ಲೆಂಡ್ ಚಾಕ್ಲೇಟ್ ತಿಂದಿದ್ದೆ ಲಾಸ್ಟ್ ಇಯರ್. ಲಾಸ್ಟ್ ಟೈಮ್ ಅವನಿಗೆ ಸ್ವಿಟ್ಜರ್ಲೆಂಡ್ ಚಾಕ್ಲೇಟ್ ಸಿಕ್ಕಿತ್ತು, ಈ ಸಲ ಜರ್ಮನಿ ಚಾಕ್ಲೇಟ್ ಸಿಕ್ಕಿದೆ. ಅಂದರೆ ರೀಸೆಂಟಾಗಿ ವಿಡಿಯೋ ಯೂಟ್ಯೂಬಲ್ಲಿ ಕೂಡ ಇದೆ, ಅದು ಸ್ವಿಟ್ಜರ್ಲೆಂಡ್ ಚಾಕ್ಲೇಟ್ ಕೊಟ್ಟಿದ್ರು ಒಬ್ಬ ಆಂಟಿ. ಇವನಿಗೆ ತುಂಬ ಇಷ್ಟಪಡ್ತಾರೆ ಕೆಲವರು ಅಂದರೆ ಜಾಸ್ತಿ ಜನ. ಅವ್ರ ಮಗಳು ಜರ್ಮನಿಯಲ್ಲಿದ್ದಾರೆ. ಇದು ಜರ್ಮನಿ ಚಾಕ್ಲೇಟ್. ಇದು ಆಚೆ ಇಟ್ಟರೆ ಬೇಗ ಮೆಲ್ಟ್ ಆಗಿಬಿಡುತ್ತೆ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಈಗ ಇದನ್ನು ಓಪನ್ ಮಾಡಿ ತೋರಿಸ್ತಾರೆ. ಚಾಕ್ಲೇಟ್ ಮಾತ್ರ ಈ ರೀತಿ ಇದೆ, ತಡಿ ತೋರಿಸ್ತೀವಿ. ಇದು ಬೆಸ್ಟ್ ಮೂಮೆಂಟ್ ಎಲಿಕೋರನ್ ಫ್ರಾಂಕ್ಲಿನ್. ಏನೋ ಡಿಫ್ರೆಂಟಾಗಿ ಇದೆ, ಹೆಸರು ಮಾತ್ರ ಓದೋಕ್ಕೆ ಬರ್ತಾ ಇಲ್ಲ ವೈಸ್, ಡಿಫ್ರೆಂಟಾಗಿದೆ. ಸೊ ಇದು ಚಾಕ್ಲೇಟ್ಸ್ ಈ ರೀತಿ ಇರೋತ್ತಂತ, ಮತ್ತು ಒಳಗಡೆ ಒಂದು ಡಿಫ್ರೆಂಟ್ ಕೋಟಿಂಗ್ ಇದೆ. ತುಂಬ ಕ್ಯೂಟ್ ಆಗಿದೆ ಅಲ್ವಾ ಚಾಕ್ಲೇಟ್ಸ್. ಬನ್ನಿ ಓಪನ್ ಮಾಡೋಣ ಹೇಗಿದೆ ಅಂತ. ನೀವು ಕೂಡ ಜರ್ಮನಿ ಚಾಕ್ಲೇಟ್ಸ್ ತಿಂದರೆ ಕಮೆಂಟ್ ಹಾಕಿ ಹೇಗಿದೆ ಟೇಸ್ಟಿ ಅಂತ. ಸೊ ಅದ್ರ ಬಗ್ಗೆ ರಿವ್ಯೂ ಮಾಡೋಣ ಹೇಗಿದೆ ಅಂತ. ಫಸ್ಟ್ ಟೈಮ್ ತಿಂತಾ ಇರೋದು. ಫಾರಿನ್ ಚಾಕ್ಲೇಟ್ಸ್ ಅಂದರೆ ಇಷ್ಟ. ಲೈಕ್ ಮೋಸ್ಟ್ ಆಫ್ ದ ಪೀಪಲ್, ಜಾಸ್ತಿ ಜನ ಯಾವ ಚಾಕ್ಲೇಟ್ಸ್ ತಿಂತಾರೆ ಅಂದರೆ ದುಬೈ ಚಾಕ್ಲೇಟ್ಸ್. ದುಬೈಗೆ ಜಾಸ್ತಿ ಜನ ಹೋಗ್ತಾ ಇರ್ತಾರಲ್ವ ಅವರು ಇವರು ಅಂತ ದುಬೈ ಚಾಕ್ಲೇಟ್ಸ್ ಮಾತ್ರ ಎಲ್ಲರೂ ತಿಂದಿರ್ತಾರೆ. ಈ ರೇರ್ ಜರ್ಮನಿ ಆಗಲಿ ಸ್ವಿಟ್ಜರ್ಲೆಂಡ್ ಆಗಲಿ ಇದೆಲ್ಲ ಚಾಕ್ಲೇಟ್ಸ್ ಇದೆ. ಈಗ ನೀಟಾಗಿ ಓಪನ್ ಮಾಡ್ತಾ ಇದ್ದಾನೆ. ಟೇಸ್ಟಿಯಾಗಿದೆ ಅಂತ ಫಾಸ್ಟ್. ಸೊ ಈ ಫೈನಲಿ ಓಪನ್ ತೋರಿಸ್ತೀನಿ ಈಗ. ನಾನು ಬಹಳ ಎಕ್ಸೈಟ್ ಆಗಿದ್ದೀನಿ. ವಾವ್, ಇಟ್ ಲುಕ್ಸ್ ಸೋ ಡೆಲಿಷಿಯಸ್ ಆ್ಯಂಡ್ ಸೋ ಯಮ್ಮಿ. ಎಷ್ಟು ಚೆನ್ನಾಗಿ, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಎಷ್ಟು ಅರೇಂಜ್ ಆಗಿದೆ, ಎಷ್ಟು ಅರೇಂಜ್ಡ್ ಆಗಿದೆ ನೋಡಿ. ಸಕ್ಕತ್ತಾಗಿದೆ ಅಲ್ವಾ. ನಂಗಂತೂ ಇದರೊಳಗೆ ಏನು ಇದೆ ಫ್ಲೇವರ್ ಅರೋಮಾ ಬರ್ತಾ ಇದೆ ಇದರಿಂದ. ಎಷ್ಟು ಚೆನ್ನಾಗಿ ಕುಡಿಲಿ. ಇಲ್ಲ, ಇದು ಪ್ಯಾಕಿಂಗೆ. ಸೊ ಜರ್ಮನಿಯಿಂದ ಬಂದಿದೆ ಅಂದರೆ ಯೋಚನೆ ಮಾಡಿಬಿಡಿ ಚಾಕ್ಲೇಟು.
ಎಷ್ಟು ಸ್ಪೆಷಲ್ ಅಂತ. ಕೂತ್ಕೋ, ತುಂಬ ಜೋಪಾನ ಇಟ್ಕೋಬೇಕು. ಖುಷಿ ಆಯ್ತು. ಇದು ಚಾಕ್ಲೇಟ್ ನೋಡಿ, ಇದ್ರ ಮೇಲೆ ಇದಿಟ್ಟಿದ್ದಾರೆ, ಸೊ ಅದಕ್ಕೆ ಅಷ್ಟು ನೀಟಾಗಿ ಆರ್ಗನೈಸ್ ಆಗಿದೆ. ಚಾಕ್ಲೇಟ್ಸು ಎಲ್ಲೂ ಮೆಲ್ಟ್ ಆಗಿಲ್ಲ, ಅಷ್ಟು ಕ್ಲೀನಾಗಿ ಆರ್ಗನೈಸ್ ಆಗಿದೆ. ಎಷ್ಟು ಪುಟ್ಟದಾಗಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಆಮೇಲೆ ಫ್ಲವರ್ಸ್ ಟೆಕ್ಸ್ಚರಲ್ಲಿದೆ ಮೇಲೆ, ಫ್ಲವರ್ ಡೆಕೋರೇಷನ್ ಟೈಪ್, ಗುಲಾಬಿ ರೋಸ್ ಡೆಕೋರೇಷನ್ ಟೈಪಲ್ಲಿ ಬಂದಿದೆ ನೋಡಿ. Okay. I will eat one taste. I am so excited today. Taste it and let us know. ಫುಲ್ ಫಿದಾ ಚಾಕ್ಲೇಟ್ಗೆ. ಕೊಡಿಲಿ ನೋಡೋಣ. ನಾನು I cannot believe itself. ಸೂಪರ್ ಚೀಸ್ ತರ ಇದೆ. ಏನೋ ಕ್ರೀಮ್ ಫೀಲಿಂಗ್ ಇದೆ, ತುಂಬ ಡಿಫ್ರೆಂಟ್ ಅನ್ಸುತ್ತೆ ಗಾಯ್ಸ್. ಪ್ರಾಮಿಸ್ ಹೇಳ್ತೀನಿ, ಸಿಂಪ್ಲಿ ಸೂಪರ್, ಸಿಂಪ್ಲಿ ಗುಡ್, ಎಕ್ಸಲೆಂಟ್ ಆಗಿದೆ. ನೋಡಿ ತೋರ್ಸೋದು ಕ್ರೀಮು ನೋಡಿ, ಇದೇನೋ ಕ್ರೀಮ್ ಟೆಕ್ಸ್ಚರ್ ಇದೆ, ಮೇಲೆ ಚಾಕ್ಲೇಟ್ ಕೋಟಿಂಗು, ಒಳಗಡೆ ಕ್ರೀಮು. ಎಕ್ಸಲೆಂಟ್ ಆಗಿದೆ. ಆಂಟಿ ಫಾರ್ ಗಿವಿಂಗ್ ದಿಸ್ ಗಿಫ್ಟ್. ಮೈ ಸನ್ ಫೆಲ್ಟ್ ವೆರಿ ಹ್ಯಾಪಿ ಫಾರ್ ದಿಸ್. ಸೊ ತುಂಬ ಖುಷಿ ಆಯಿತು. ಈ ಚಾಕ್ಲೇಟ್ಸ್ನ ಅದೇ ರೀತಿನೇ ಜೋಪಾನ ಇಟ್ಕೊಂಡಿರ್ತೀವಿ, ಮೆಮೊರಿಯಾಗಿ ತಿಂತಾ ಇರ್ತೀವಿ ಅವಾಗ. ಅಂದರೆ ಮನೆಯಲ್ಲಿ ಚಾಕ್ಲೇಟ್ಸ್ ತುಂಬ ರೇರು, ಇವಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಚಾಕ್ಲೇಟ್ಸು, ಕಮ್ಮಿ ತಿಂತಾನೆ. ಬಟ್ ಇಂಥ ಚಾಕ್ಲೇಟ್ಸ್ ಎಲ್ಲ ನಾನು ತಿಂತೀನಿ. ತುಂಬ ಇಷ್ಟ ಆಗುತ್ತೆ. ಸೊ ಇದು ಇವತ್ತಿನ ಸ್ಪೆಷಲ್ ಗಿಫ್ಟ್ ಅಂತಲೂ ಹೇಳ್ಬೋದು. ಅಫ್ಕೋರ್ಸ್ ಎಲ್ಲ ಈಚ್ ಆ್ಯಂಡ್ ಎವ್ರಿ ಗಿಫ್ಟ್ ಈಸ್ ಸ್ಪೆಷಲ್ ಫಾರ್ ಅಸ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೈ ಸನ್ ಬರ್ತ್ಡೇ ಮೋಸ್ಟ್ ಮೆಮೊರೇಬಲ್ ಎವರ್. ಎಲ್ಲರೂ ವಿಶಸ್ ತಿಳಿಸಿದ್ದೀರಾ, ಎಲ್ಲ ಕಡೆಯಿಂದಲೂ ವಿಶಸ್ ಬಂದಿದೆ. ತುಂಬ ಇಂಪ್ರೆಸಿವ್ ಆಗಿದೆ, ಖುಷಿ ಆಗುತ್ತೆ ನೋಡಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಇದು, ಎಷ್ಟು ಮುದ್ದಾಗಿ ಕಾಣುತ್ತಲ್ವ, ಮುದ್ದಾಗಿ. ನನಗಿದನ್ನು ಪದೇ ಪದೇ ನೋಡಬೇಕು ಅಂತ ಅನಿಸುತ್ತೆ. ಎಷ್ಟು ಚೆಂದಾಗಿ ಅಲೈನ್ ಮಾಡಿದ್ದಾರೆ, ಎಲ್ಲೂ ಮೆಲ್ಟ್ ಆಗಿಲ್ಲ ಇದು. ನಾವು ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದು. ಆಂಟಿ ಕೂಡ ಫಸ್ಟ್ ಇನ್ನೇ ಬಂದ ತಕ್ಷಣ ಹೇಳಿದ್ರು ಫ್ರಿಜ್ಜಲ್ಲಿ ಇಟ್ಬಿಡು, ಬೇಗ ಮೆಲ್ಟ್ ಆಗಿಬಿಡುತ್ತೆ ಅಂತ. ತುಂಬ ಕ್ವಾಲಿಟಿ ಆಗಿರೋ ಐಟಮ್ ಇದು, ಕ್ವಾಲಿಟಿಯಿಂದ ಮಾಡಿರ್ತಾರೆ. ಸೊ ಖುಷಿ ಆಯಿತು. ನಿಮಗೂ ಈ ರೀತಿ ಫಾರಿನ್ ಕಂಟ್ರೀಸಿಂದ ಚಾಕ್ಲೇಟ್ ಸಿಕ್ಕಿದ್ರೆ, ಯಾವ ಕಂಟ್ರಿಯಿಂದ ಚಾಕ್ಲೇಟ್ ಟೇಸ್ಟ್ ಮಾಡಿದ್ದೀರಾ, ಆ ಟೇಸ್ಟ್ ಹೆಂಗಿದೆ ಅಂತಲೂ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ, ನನಗೂ ಖುಷಿಯಾಗುತ್ತೆ, ತಿಳಿಸಿ. ಸೊ ಕಲಿತಾ ಇದ್ದಾನೆ ಚಿಕ್ಕದಾಗಿ, ಆಚೆ ಕೂಡ ಕರ್ಕೊಂಡು ಹೋಗಿ ಮಮ್ಮಿ ಅಂತ ಹೇಳ್ತಾ ಇದ್ದಾನೆ. ಮೈಸೂರಲ್ಲಿ ಸ್ವಲ್ಪ ರೋಡ್ಸು ಕ್ಲೀನ್ ಆ್ಯಂಡ್ ನೀಟಾಗಿದೆ, ಅವನಿಗೂ ಈಸಿ ಆಗುತ್ತೆ ಇದೆಲ್ಲ ಆಡೋದಕ್ಕೆ. ಮನೇಲಿ ಕೂಡ ಆಡ್ತಾ ಇದ್ದಾನೆ ಇದೆಲ್ಲನೂ. ನಿಮಗೂ ಈ ರೀತಿ ಏನಾದರೂ ಟಾಯ್ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಆಮೇಲೆ ಇದನ್ನು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ರಿ, ಬ್ರೇಕ್ ಹೆಂಗೆ ಹಾಕ್ತಾಯಿದ್ರಿ, ಎಷ್ಟು ಯೂಸ್ಫುಲ್ ಆಗಿದೆ ಮಕ್ಕಳಿಗೆ ಅಂತಲೂ ತಿಳಿಸಿ ನನಗೆ. ನೈಸಾ. ಓ ಹಂಗೆ ತಿರ್ಸ್ಕೋಬೋದಾ? ಓಕೆ, ನಮಗೆ ಕಾಣಲ್ಲ. ಸೊ ಕಾಯ್ತಾ ಇದ್ದಾನೆ ಇವಾಗ ಎಕ್ಸಾಮ್ ಆಗುತ್ತೆ ಅಂತ. ಎಕ್ಸಾಮ್ ಆದ ತಕ್ಷಣ ನಾವಿಬ್ಬರು ವಾಕ್ ಹೋಗ್ತೀವಿ ಪಾರ್ಕ್ಗೆ, ಇವನು ಇದು ತೊಗೊಂಬರ್ತಾನಂತ. ಚೆನ್ನಾಗಿ ಅನಿಸುತ್ತೆ ಇವನಿಗೂ ಕೂಡ. ಅಂದರೆ ಕೇರ್ಫುಲ್ಲಾಗಿ ಆಡಬೇಕು, ಸ್ವಲ್ಪ ಪ್ರಾಕ್ಟೀಸ್ ಆಗೋವ್ರಿಗೂ ಅಲ್ವಾ? ಬರ್ತಾ ಇದ್ದೇನಾ? ತುಂಬ ಸ್ಪೀಡಾಗಿ ಹೋಗ್ಬಾರ್ದು. ಇವತ್ತಿನ ವಿಡಿಯೋಗೆ ಇಷ್ಟೇ. ಸೊ ಬುಕ್ಸ್ ಎಲ್ಲ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿದ್ದೀವಿ. ನಿಮಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವುದು ಗಿಫ್ಟ್ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.